50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರ. ಸಿಎಂ ಪತ್ನಿ ಪಾರ್ವತಿಗೆ 50-50 ಸೈಟ್ ಹಂಚಿಕೆಯಾಗಿದೆ. ಇತರರಿಗೂ 50-50 ಅನುಪಾತದಲ್ಲೇ ಹಂಚಿಕೆ ಆಗಿದೆ ಎನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ವಕೀಲ ಕೆಜೆ ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಜಡ್ಜ್ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ವಕೀಲ ಕೆಜೆ ರಾಘವನ್ ಉತ್ತರಿಸಿದ್ದಾರೆ. ಇನ್ನು 1998ರ ಪ್ರಕರಣಕ್ಕೆ 2017ರ 50-50 ನಿಯಮ ಅನ್ವಯ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಿಂದೆ 50-50 ನಿಯಮ ಎಂಬುದೇ ಇರಲಿಲ್ಲ. 2017ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 50-50 ನಿಯಮ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಿಯಮ ಜಾರಿಯಾಗಿತ್ತು. 1998ರ ಕೇಸ್ಗೆ 2017ರ ನಿಯಮ ಹೇಗೆ ಅನ್ವಯ ಆಗುತ್ತೆ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆಜೆ ರಾಘವನ್ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮೂಡ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿಗೆ 50-50 ಸೈಟ್ ಹಂಚಿಕೆ, ಇನ್ನು ಇತರರಿಗೂ ಕೂಡ 50-50 ಅನುಪಾತದಲ್ಲೇ ಹಂಚಿಕೆ ಆಗಿದೆ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ವಕೀಲ ಕೆಜೆ ರಾಘವನ್ಗೆ ನ್ಯಾಯಮೂರ್ತಿಗಳ ಪ್ರಶ್ನೆ ಇದು. ಇನ್ನು ಜಡ್ಜ್ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ವಕೀಲ ಕೆಜೆ ರಾಘವನ್ ಹೇಳಿದ್ದಾರೆ. ಆತ 1998ರ ಪ್ರಕರಣಕ್ಕೆ 2017ರ 50-50 ನಿಯಮ ಅನ್ವಯ ಆಗುತ್ತಾ ಅಂತ ಪ್ರಶ್ನೆ. ಈ ಹಿಂದೆ 50-50 ನಿಯಮ ಎಂಬುದೇ ಇರಲಿಲ್ಲ. ಹೀಗಾಗಿನೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಿಯಮ ಜಾರಿಯಾಗಿತ್ತು. 1998ರ ಕೇಸ್ಗೆ 2017ರ ನಿಯಮ ಹೇಗೆ ಅನ್ವಯ ಆಗುತ್ತೆ ಎನ್ನುವಂತ ಪ್ರಶ್ನೆ ಉದ್ಭವವಾಗಿದೆ. ಸ್ನೇಹಮಯಿ ಕೃಷ್ಣಪುರ ವಕೀಲ ಕೆಜೆ ರಾಘವನ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ರೀತಿಯಾಗಿ ಮೂಡ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ.